ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಇವತ್ತು ನಾವು ಬಂದು ಪಾರ್ಕಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ. ಚಿನ್ವಾ ಹಾಯ್ ಮಾಡಿ. ಎಲ್ಲಿದ್ದೀರಲ್ಲ? ಮನೆಗೆ ಹೋಗೋಣ. ಬಿರಾಕ್ರಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡಿಸ್ಕೊಂಡು ಬರ್ತೀವಿ. ನೋಡ್ತಿರ್ಬೋದು ನನಗಿಂತ ಮುಂಚೆನೇ ಹೋಗಿದ್ದಾರಲ್ಲೇ ನನ್ನ ಮಕ್ಕಳಲ್ಲೇ. ಚಿನ್ನು ನಿಲ್ಲಿ, ಬನ್ನಿರಿ, ಬೇಗ ಹಾಕೊಂಡು ಬನ್ನಿ, ಬೇಗ. ಹೋಗ್ತಾ ಇದ್ದೀವಿ ಈಗ. ಪಾರ್ಕಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡೋಷ್ಟು ತುಂಬ ಹೆಲ್ಪ್ ಇದೆ. ಅಲ್ಲಿ ಮಕ್ಕಳಿಗೆ ಖುಷಿ ಆಗುತ್ತೆ. ಹಂಗಾಗಿ ಮಕ್ಕಳು ಕರ್ಕೊಂಡು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮಗಳು ಯಾವ ಥರ ಆಟ ಆಡ್ತಿದ್ದಾಳೆ ಅಂತ. ಅವ್ರಿಗೆ ಖುಷಿ ಪಾರ್ಕಿಗೆ ಹೋಗೋದು ಅಂತ ಅಂದರೆ. ಬನ್ನಿ, ಕಾಲು ನೋವಾಗ್ತವೆ, ಹಂಗೆ ಆಡಬಾರ್ದು. ನಡ್ರಿ, ಉಪ್ಪು ಬರಲಿವಲ್ಲ, ವೆಹಿಕಲ್ಸ್ ಬರ್ತವೆ. ನಡೀರಿ ಮುಂದೆ. ನನ್ನ ಮಕ್ಕಳು ನೋಡ್ತಾ ಇರ್ಬೋದು, ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಅಂತ. ನನ್ನ ಹತ್ರನೇ ಬರೋಲ್ಲ, ಅವ್ರ ಅಪ್ಪ ಇದ್ಬಿಟ್ರೆ ಸಾಕು. ಯಾವ ಥರ ಹೋಗ್ತಾ ಇದ್ದಾರೆ ನೋಡಿ, ಜೊತೆಲಿ ಕೈ ಹಿಡ್ಕೊಂಡು. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಅಷ್ಟೇ ಪಾರ್ಕ್ ಇರೋದು, ಜಾಸ್ತಿ ದೂರನೇ ಏನಿಲ್ಲ. ಹತ್ರ ಹೋಗ್ಮೇಲೆ ಹೋಗೋಣ. ನೋಡ್ತಾ ಇರ್ಬೋದು, ಇವಾಗಿನ ಪಾರ್ಕ್ ಹತ್ರ ಬಂದ್ವಿ. ಹೋಗ್ತಾ ಇದ್ದಾರೆ ನೋಡಿ, ಇದೆ ಪಾರ್ಕ್. ಆಗಿದೆ ಒಳಗಡೆ ಎಲ್ಲ ನೋಡೋಕ್ಕೆಲ್ಲ. ಮಕ್ಕಳು ಚೆನ್ನಾಗಿ ಆಟ ಆಡೋಕ್ಕೆ, ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಚೆನ್ನಾಗಿದೆ. ದೊಡ್ಡವರೆಲ್ಲ ಬಂದು ವಿಶ್ರಾಂತಿ ತಗೋತಾರೆ, ಇಲ್ಲಿ ವಾಕ್ ಮಾಡ್ತಾರೆ. ಚೆನ್ನಾಗಿದೆ ಇಲ್ಲೆಲ್ಲ ನೋಡೋಕ್ಕೂ. ನನ್ನ ಮಕ್ಕಳಿಗೆಲ್ಲ ಹತ್ರ ಇರೋದ್ರಿಂದ ಹಠ ಮಾಡ್ತಾಯಿರ್ತಾರೆ, ಹೋಗೋಣ ಬನ್ನಿ 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 ಅಂತ. ಹಂಗಾಗಿ ಕರ್ಕೊಂಡು ಬರ್ತೀವಿ ಇಲ್ಲಿ. ಹೋಗಿ ಆಟ ಆಡಿ. ಮಕ್ಕಳಲ್ಲೇ ಒಬ್ಳು ಓಡೋದ್ಲು ಆಟ ಆಡೋಕ್ಕೆ. ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ವಯಸ್ಸಾದವರೆಲ್ಲ ಬಂದು ಕುತ್ಕೊಂಡು ವಿಶ್ರಾಂತಿ ತಗೋತಾರೆ ಇಲ್ಲೆಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು, ಮಕ್ಕಳು ಆಟ ಆಡೋಕ್ಕೆ ಇನ್ನೂ ಚೆನ್ನಾಗಿದೆ ಅಲ್ಲೆಲ್ಲ. ಮುಂದೆ ಹೋದರೆ ಮಕ್ಕಳು ಆಟ ಆಡೋಕ್ಕಾಗಲಿ ದೊಡ್ಡವರಿಗಾಗಲಿ ಎಲ್ಲರೂ ಚೆನ್ನಾಗಿದೆ ಅಲ್ಲಿ. ಇಲ್ಲೊಂದು ಕೆರೆ ಇದೆ, ನೋಡ್ಬೋದು, ತೋರಿಸ್ತೀನಿ. ಜಾಸ್ತಿ ನೀರಿಲ್ಲ, ನೀರು ತುಂಬ ಇತ್ತು, ಎಲ್ಲ ನೀರೆಲ್ಲ ಖಾಲಿಯಾಗಿದ್ದಾವೆ. ಇದರಲ್ಲಿ ತಾವರೆ ಹೂ ಇದ್ದಾವೆ, ನೋಡ್ತಾ ಇರ್ಬೋದು. ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇಲ್ಲಿ ಎಷ್ಟೊಂದು ತಾವರೆ ಹೂ ಇದ್ದಾವೆ ಅಂತಾರ, ಸಿಕ್ಕಾಪಟ್ಟೆ ತಾವರೆ ಹೂ ಇದ್ದಾವೆ. ಹತ್ತಿರ ಎಡ್ಕೋಷ್ಟು ಏನಿಲ್ಲ, ದೂರದಲ್ಲಿದ್ದಾವೆ, ತುಂಬ ಇದೆ. ಇಲ್ಲೆಲ್ಲ ಇದ್ದಾವೆ, ಆದರೆ ನೀರಿಲ್ಲ ಅಷ್ಟೇ. ನೀರಿದ್ದರೆ ತುಂಬ ಬರ್ತದೆ. ಈ ಕೆರೆಗೆ ಒಂದು ಹೆಸರಿದೆ, ನಾರಾಯಣಪ್ಪನ ಕೆರೆ ಅಂತ. ನಾನು ಹೇಳಿದ್ನಲ್ಲ ಮಾವಿನ ಮರ ಇದೆ ಅಂತ, ನೋಡ್ರು ಇಲ್ಲೇ ಐತೆ ಮಾವಿನ ಮರ. ಮಾವಿನ ಮರ ಐತೆ ಅಂತ ಹೇಳಿದ್ನಲ್ಲ ನಾನು, ಇಲ್ಲೇ ಐತೆ. ನಂಗೆ ಏನಿಲ್ಲ ಅಂದ್ಬಿಟ್ರಲ್ಲ, ನೋಡೋಣ ಅಂತೇಳಿ ನಾನು ಅದು ದಾರಿ ಉದ್ದಕ್ಕೂ ನೋಡ್ಕೊಂಬಂದೆ. ಅಲ್ಲಿ ನಾನು ಇದ್ದೇ ಜಾಗದಲ್ಲಿ ನೋಡಿದ್ನಲ್ಲ ಅಂತ. ಎಲ್ಲ ಫುಲ್ ಹಸಿರಾಗಿದೆ ಅಲ್ವ ರೀ, ಚೆನ್ನಾಗಿದೆ ಈಗ ನೋಡೋಕ್ಕೂ. ಆವಾಗ ಮುಂಚೆ ಒಂಥರ ಎಲ್ಲ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು ಎಲ್ಲ, ಇವಾಗ ಚೆನ್ನಾಗಿದೆ. ಚಿನ್ಮ ಇವ್ರ ಮೇಲೆ ಕತ್ ನಿಂತ್ಕೊಳ್ಳಿ. ಅಯ್ಯೋ ಛೆ, ಬನ್ನಿ. ನೋಡ್ತಾ ಇರ್ಬೋದು ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಅಂತೀರಾ. ಸಿಕ್ಕಾಪಟ್ಟೆ ಖುಷಿ ಅವ್ರಿಗೆ ಮಾತ್ರ. ಪಾರ್ಕಿಗೆ ಬರೋದು ಅಂತ ಅಂದ್ಬಿಟ್ರಂತೂ ತುಂಬಾ ಇಷ್ಟ ಅವರಿಗೆ. ಹಂಗಾಗಿ ಪಾರ್ಕಿಗೆ ಅವಾಗವಾಗ ಕರ್ಕೊಂಬರ್ತಾ ಇರ್ತೀವಿ. ತುಂಬ ಹಸಿರಿದೆ ಗೊತ್ತಾ. ಮುಂಚೆ ಎಲ್ಲ ಇಲ್ಲೆಲ್ಲ ಫುಲ್ಲು ಒಣಗಿಬಿಟ್ಟಿತ್ತು, ಗಿಡಗಳೆಲ್ಲ ಒಣಗಿಬಿಟ್ಟಿದ್ದು. ಇವಾಗ ಏನೈತೆ ಅಂತ ಅಂದರೆ ಫುಲ್ ಎಲ್ಲ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಇಲ್ಲಿ ತುಂಬ ಕೋಲ್ಡಾಗಿದೆ ಮಾತ್ರ. ಎಷ್ಟು ಖುಷಿ ಅನ್ನಿಸ್ತಾ ಇದೆ ಗೊತ್ತಾ ಇಲ್ಲಿ ಬರೋಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಜಾಗನೂ.
ನೋಡಿ ಎಲ್ಲ ಇಲ್ಲೇ ಕುತ್ಕೊಬಿಟ್ರು ಅತ್ಲಾಗಿ ಸಾಕಾಗೋಗ್ಬಿಡ್ತು ಅವ್ರಿಗೆ ಅಲ್ಲಿಂದ ಬಂದು ಬರೋ ಹೊತ್ತಿಗೆ. ಸುಸ್ತಾಗೋಯ್ತಾ ನಿಮಗೆ? ಸುಸ್ತಾಗೋಯ್ತಾ? ಯಾಕೆ? ಆಟ ಆಡೋಕ್ತಾನೆ ಬಂದಿರೋದು. ನೋಡಿ ಅವ್ರ ಅಪ್ಪಗೆ ಏನು ತಮಾಷೆ ಮಾಡ್ತಾಯಿದ್ದಾಳೆ ಅಂತ. ಅವ್ರ ಅಪ್ಪನ ಕೈಲಿ ಚೆನ್ನಾಗಿ ಆಟ ಆಡ್ತಾರೆ ತಮಾಷೆಗೆ, ಅದೊಂದು ಚಂದ ನನ್ನ ಮಕ್ಳು ಬುದ್ಧಿ. ಅವ್ರ ಅಪ್ಪನ ಕಂಡ್ರೆ ತುಂಬಾ ಖುಷಿ. ಹೋಗ್ತಾಯಿದ್ದೀವಿ ಬನ್ನಿ ನಡ್ರಿ, ಅಲ್ಲಿ ಮುಂದೆ ಹೋದ್ಮೇಲೆ ಬಿಡುತ್ತೆ. ಫುಲ್ ಸುತ್ತಾನೆ ಇದೆ ಪಾರ್ಕ್. ಇದು ಮಧ್ಯದಲ್ಲಿ ಕೆರೆ ಇದೆ ಅಷ್ಟೇ. ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಂತ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರೋದು ಅಂದರೆ. ಹಾಂ ಏನು ನೋಡ್ರಿ, ಅಲ್ಲೊಂದು ವಿಗ್ರಹ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತೋರಿಸ್ತೀನಿ ಮುಂದೆ ಹೋಗಿ. ತುಂಬ ಚೆನ್ನಾಗಿದೆ ಗೊತ್ತಾ, ಅದು ಸ್ಟ್ಯಾಚು ನಿಲ್ಲಿಸಿರೋದು ಆ ಥರ ಎತ್ತಿನ ಗಾಡಿ ಟೈಪಲ್ಲಿ ಆ ಥರ ಇದೆ. ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ. ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಜಾಗಕ್ಕೆ ಬಂದರೆ. ನೋಡಿ ಇಲ್ಲೊಂದು ಇನ್ಸಿಲಿದೆ, ನಿಮಗೆ ಗೊತ್ತಾಗ್ಬೋದು ಏನು ಅಂತ. ಆ ಸ್ಟ್ಯಾಚು ತಕ್ಕ ಆಮೇಲೆ ಹೋಗಿ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಆಮೇಲೆ. ಈಗ ಮಕ್ಕಳು ಆಟಾಡೋಕ್ಕೆ ಬರೋಣ, ಮಕ್ಳಿಗೆ ತಕ್ಕ ಬರೋಣ. ಮಕ್ಕಳು ವಿಷಯಾಗಿ ಆಟ ಆಡ್ತಾರೆ ಅಂತ ತೋರಿಸ್ತೀನಿ. ಮಕ್ಕಳು ಬಿದ್ದರೆ ಏಟಾಗಬಾರ್ದು ಅಂತ ಮರಳು ಥರ ಮಾಡಿದ್ದಾರೆ. ಜೋಕಾಲಿ ಇರ್ಬೋದು, ಜಾರು ಬಂಡಿ. ನಿಧಾನ ಇಳಿಬೇಕೇಕೆ, ಅಷ್ಟೊಂದು ಜೋರಾಗಿ ಬೇಡ, ಬೇಗ ಬೇಗ ಬಾ. ಜೋಕಾಲಿಗೆ ಹೋಗಲ್ವೇ? ಜೋಕಾಲಿ ಆಡಲ್ವೇ? ಹಂಗೆ ಮುದ್ರಿಕೊಂಡು ಕೂರ್ಬೇಕು. ಬೇಗ ಬೇಗ ಬರಬೇಕು, ಪಾಪನೂ ಬರ್ತಾಳಲ್ವಾ. ಹಿಡ್ಕೊಳತ್ತೆ ಬಾ. ಖುಷಿನಾ? ನೀನೊಬ್ಳೆ ಹೆಂಗೆ ತೂಕೋಕ್ಕಾಗುತ್ತೆ? ಅಪ್ಪ ತೂಗುತ್ತಾ ಇರು. ಹಾಂ ನಾನು ಬರ್ತೀನಿ ಆಮೇಲೆ. ನಿನ್ನ ಫಸ್ಟ್ ಆಟ ಆಡು, ಆಮೇಲೆ ನಾನು ಆಟ ಆಡ್ತೀನಿ. ನಿನ್ನೊಂದು ದೂಕುತ್ತೆ ಇರಮ್ಮ. ಹ್ಯಾಪಿ ಹೇಗೆ ಆಟ ಆಡ್ತಿದ್ದಾರೆ ನೋಡಿ ನನ್ನ ಮಕ್ಕಳು. ಅವರಪ್ಪ ತೂಗ್ತಾ ಇದ್ದಾರೆ. ನಿಧಾನಕ್ಕತ್ತು ತಿರುಗ್ಸ್ರಿ. ಈಗ ಬದ್ರಿಗೆ ಹಿಡ್ಕೋಬೇಕು. ನಿಧಾನ ತಿರುಗ್ಸ್ರಿ, ತಲೆ ತಿರುಗಾತು. ನಿಧಾನ ಕೂತ್ಕೋಬೇಕು, ಭದ್ರಾಗಿ ಹಿಡ್ಕೊಳ್ಳಿ. ಇನ್ನೂ ಜೋರಾಗಿ, ಎಷ್ಟು ಜೋರಾಗಿ ಮಾಡ್ಬೇಕು, ಇದು ಮಾಡ್ಬೇಕಾ ಕಣೆ. ಬೀಳಿದ್ರೆ ನಿಧಾನ. ಅಯ್ಯಪ್ಪ ಬೀಳ್ತಿ ಕಣವ, ಜೋರಾಗಿ ಮಾಡಬಾರ್ದು, ಬೀಳ್ತೀಯ. ನೋಡ್ತಾ ಇರ್ಬೋದು. ಈಗ ಜೋಕಾಲಿ ಎಲ್ಲ ಆಟ ಆಡಿ ಆಯಿತು, ಈಗ ಮುಂದೆ ಹೋಗ್ತಿದ್ದಾರೆ. ಅಲ್ಲೆಲ್ಲ ಬೆಳಗಿನ ಹೊತ್ತು ಬಂದು ವರ್ಕೌಟ್ ಮಾಡೋರೆಲ್ಲ ಇಲ್ಲಿ ಮಾಡ್ಬೋದು. ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಇಲ್ಲಿ. ಮಕ್ಕಳಿಗೆ ಆಟ ಆಡೋಕ್ಕೂ ಅಷ್ಟೇ, ದೊಡ್ಡವರಿಗೂ ಅಷ್ಟೇ ವ್ಯವಸ್ಥೆ ಚೆನ್ನಾಗಿದೆ. ಬೆಳಗಿನ ಹೊತ್ತು ವರ್ಕೌಟ್ ಮಾಡೋಕ್ಕಾಗಲಿ ಎಲ್ಲ ವ್ಯವಸ್ಥೆ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ದೊಡ್ಡವರಿಗೆ ಬಂದು ವರ್ಕೌಟ್ ಏನಾದ್ರು ಮಾಡ್ತೀನಿ ಅಂದರೆ ಅಂಥವರಿಗೆ ಇಲ್ಲಿ ಫುಲ್ ವ್ಯವಸ್ಥೆ ಇದೆ. ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ವರ್ಕೌಟ್ ಮಾಡೋರಿಗಾಗಲಿ ಎಲ್ಲರಿಗೂ ಫ್ರೀಯಾಗಿರುತ್ತೆ ಜಾಗ, ಆರಾಮಾಗಿ ಬಂದು ಮಾಡ್ಬೋದು. ವಾಕ್ ಆದಂಗೂ ಆಗುತ್ತೆ, ಈ ಕಡೆ ವ್ಯಾಯಾಮನೂ ಆದಂಗೆ ಆಗುತ್ತೆ, ವರ್ಕೌಟ್ ಮಾಡ್ದಂಗೂ ಆಗುತ್ತೆ. ನೋಡ್ತೀರಿ ನನ್ನ ಮಗಳು ಯಾವ ಥರ ಆಡ್ತಿದ್ದಾಳೆ ಅಂತ. ನೋಡಿ ಏನು ಮಾಡ್ತಿದ್ದೀಮ್ಮ ಮಗಳು, ನೀನೇನು ಮಾಡ್ತಿದ್ದಿ? ಏನದು ವಾಕಿನಿ ಬಂದಿರೋ ಗೊತ್ತು. ಏನು ಮಾಡ್ತಾಯಿದ್ದೀರಾ ನೀವಲ್ಲಿ? ಇಲ್ಲೊಬ್ರು ಆಡ್ತಾ ಇದ್ದಾರಂತೆ ನೋಡಿ. ಚೆನ್ನಾಗಿದೆ. ನಿಧಾನ, ಒಡ್ಕಂದಿರ ಕಾಲಿಗೆ.
ಇವರೊಬ್ರು ಹೆಂಗೆ ಆಡ್ತಿದ್ದಾರೆ ಅಂತ. ಇದೊಂದು ಬಾಕಿ ಇತ್ತು ನನ್ನ ಮಕ್ಳಿಗೆ, ಖಾತೆ ಇಲ್ವಂತೆ ನೋಡಿ. ಹೊಡ್ಕತ್ರ ನಿಧಾನ. ಟಾಸ್ಕ್ ಕೊಟ್ರು ನಿಮ್ಮಪ್ಪ ನಿನಗೆ. ನೋಡ್ಬೋದು ನನ್ನ ಮಕ್ಕಳಿಗೆ ಅವ್ರ ಅಪ್ಪ ಎಂತ ಟಾಸ್ಕ್ ಕೊಟ್ಟಾರೆ ಅಂತ. ಇದು ಸಾಫ್ಟಾಗಿದೆ, ಹಾಗಾಗಿ ಇದು ಫುಲ್ಲು ಒರಟಾಗಿದೆ. ಇದು ಒರಟಾಗಿರೋದು ಮೇಕೆ ಎತ್ತಕ್ಕೆ ಆಗ್ತಾಯಿಲ್ಲ. ಇದು ನೋಡಿ ಸಾಫ್ಟಾಗಿರೋದ್ರಿಂದ ಹೆಂಗೆ ಮ್ಯಾಕೆ ಕೆಳಕ್ಕೆ ಮಾಡಿಸ್ತಿದ್ದಾಳೆ ನನ್ನ ಮಗಳು. ಇದವಳ ಕೈಲಿ ಎತ್ತಕ್ಕೆ ಆಗ್ತಾಯಿಲ್ಲ, ಕಿರ್ಚಾಡ್ತಿದ್ದಾಳೆ. ಹೆಂಗೆ ನೋಡಿ ನಿಮ್ಮ ಅಪ್ಪನ, ನಿನಗೆ ನಿಮ್ಮ ಅಪ್ಪಗೆ ಏನು ಮಾಡಕ್ಕೆ ಹೋಯ್ತಿದ್ದೆ ನೀನು? ನಿಮ್ಮ ಅಪ್ಪನ ಗೋಳಾಕೈತೀಯಾ? ಅಪ್ಪನ ಗೋಳಾಕೈತೀಯ ನೀನು? ಬಾರ ಬಾ, ಹಿಂಗೆ ಬರೋಣ ಬಾ ಫಸ್ಟ್. ನನ್ನ ಮಗಳು ಫುಲ್ ಆಟ ಹಿಡಿತಿದ್ದಾಳೆ. ಜಾರುಬಂಡಿ ಆಡಬೇಕು, ನಾನು ಜೋಕಾಲಿ ಆಡಬೇಕು, ಬಾ ಹೋಗೋಣ ಅಂತ. ನಾವು ಹಿಂಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದ್ವಿ. ನನ್ನ ಮಗಳು ತುಂಬ ಹಠ ಹಿಡಿತಿದ್ದಾಳೆ ನೋಡ್ರಿ. ಇಲ್ಲಿ ತಿರುಗು ಚಿನ್ನಮ್ಮ, ಇಲ್ಲಿ ನೋಡಿ ಹಠ ಹಿಡಿತಿದ್ದಾಳೆ ಇವಳೆ. ನೋಡಿ ಅಲ್ಲಿ ನೋಡಿ ಪಾಪನೂ ಎಲ್ಲೋದ್ರು ನೋಡ್ತಿರ್ಬೋದು. ಸಕ್ಕತ್ತ ಇದೆ ಗಿಡ. ಈಗ ಮಳೆ ಬಂತಲ್ಲ, ಓಯ್ ಬಿದ್ದಿದ್ದಾನ ಬಿದಿಯ, ಹಂಗಾಗಿ ಚೆನ್ನಾಗಿದೆ. ಆಟ ಆಡಂತೆ ಇರು. ನೋಡು ಪಾಪ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ನೀನಿದೀಯಾ? ಫುಲ್ಲು ಇಲ್ಲಿಗೆ ಲಾಸ್ಟ್ ಇದೆ, ಗೇಟ್ ಇದೆ. ಈ ಗೇಟಿಂದ ಇನ್ನು ಸುಮಾರು ತುಂಬ ಜನ ಬರ್ತಾರೆ ಮಾತ್ರ ಪಾರ್ಕಿಗೆ. ಏನಮ್ಮ ಹಾಡೋಣ, ಕರ್ಕೊಂಡು ಹೋಗ್ತೀನಿ. ಆಗಿದೆ, ದೊಡ್ಡದಾಗಿದ್ರು ಪಾರ್ಕು, ಸಕ್ಕತ್ತಾಗಿದೆ ಮಾತ್ರ. ಮಕ್ಳು ಆಟ ಆಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ದೊಡ್ಡವ್ರಿಗೂ ಚೆನ್ನಾಗಿ ವಾಕ್ ಮಾಡೋಕ್ಕಾಗಲಿ, ಎಲ್ಲೂ ಹೋಗೋಂಗಿಲ್ಲ. ಹತ್ರ ಪಾರ್ಕಿಗೆ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ ನನ್ನ ಮಕ್ಕಳು ಅಂತ. ನೋಡಿ ಅವ್ರ ಅಪ್ಪ ಅವಳನ್ನ ಎತ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲೊಬ್ಳಿದ್ದಾಳೆ, ನನ್ನ ಎತ್ಕೊ ಅಂತ ನನ್ನನ್ನು ಹಠ ಹಿಡಿತಿದ್ದಾಳೆ ನನ್ನ ಕೈಲಿ. ನೋಡಿ ಎಷ್ಟೊಂದು ಹಠ ಹಿಡಿತಿದ್ದಾಳೆ ಅಂತ. ಅವ್ರ ಅಪ್ಪನ ತುಂಬಾ ಗುಣಕ್ಕೆತ್ತಿದ್ದಾರೆ ಮಾತ್ರ ಇವತ್ತು. ನೋಡ್ತಾ ಇರ್ಬೋದು, ನಾನು ಆವಾಗಲೇ ಹೇಳ್ದಂಗೆ ಸ್ಟ್ಯಾಚ್ಯೂ ಹತ್ರ ಬರ್ತೀನಿ ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೀರ ಸ್ಟ್ಯಾಚ್ಯೂ ಮಾತ್ರ. ಹಾಂ, ಇಲ್ಲಿ ಗಿಡ, ಹಾಂ ಅದು ಶೋ ಗಿಡ. ಅದಕ್ಕೆ ಪಾರ್ಟಿಗೆ ಹಾಕಿರೆ ಫುಲ್ಲು ರೆಕ್ಕೆ ದೊಡ್ಡದಾಗ ಬರ್ತವೆ. ಅದು ಬಂದಿದೆಯಲ್ಲ, ಅದು ಇನ್ನೂ ಅಗಳನ್ನ ಬರ್ತವೆ ಮತ್ತು ಜೋನ್ ಬೀಳ್ತವೆ ಚೆನ್ನಾಗಿ. ನಮ್ಮನೆ ಹತ್ರ ತುಂಬ ಇದ್ದಾವೆ ಗಿಡಗಳು, ಅದರಲ್ಲಿ ಇದು ಆಸೆ ಜಾಸ್ತಿ ಅಷ್ಟೇ. ಹೇಳ್ಬಾರ್ದು, ಯಾಕೆ ಹೇಳೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾವ್ದಕ್ಕೆ ಹಾಕನ ಈಗ? ಅವು ಉಯ್ಯಾಲೆ ಥರದವು ತಗೊಂಡಿಲ್ಲವ ನೆತಾಕದ, ಅವು ತಗೊಂಡ್ಮೇಲೆ ಬೇಕು. ಅದ್ರ ಮೇಲೆ ಯಾರು ಹೊತ್ತಂಗಿಲ್ಲ ಕಣಮ್ಮ. ಅಲ್ಲಿ ನೋಡು ಬರ್ದಿರಲ್ವ, ಅಲ್ಲಿ ಬರ್ದಾರ ನೋಡು. ನೋಡಿ ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಮಧ್ಯ ಕೆರೆ ಮಧ್ಯ ಇದೆ. ಇದು ಸುತ್ತ ಪಾರ್ಕ್ ಇದ್ರೆ ಇದು ಮಧ್ಯದಲ್ಲಿದೆ. ಇದು ದಾರಿ, ಸ್ಟ್ಯಾಚ್ಯೂ ಹತ್ರ ಬರೋಕ್ಕೆ ಇದು ದಾರಿ. ಇದು ಸುತ್ತ ಫುಲ್ ಗಿಡಗಳ, ತುಂಬ ಗಿಡಗಳು ಹಾಕಿದ್ದಾರೆ ಮಾತ್ರ. ಚೆನ್ನಾಗಿ ಇಟ್ಟಿದ್ದಾರೆ ಮಾತ್ರ ಪಾರ್ಕಲ್ಲಿ, ಚೆನ್ನಾಗಿದೆ. ನನ್ನ ಮಗಳು ನೋಡಿ ಆಟ ಮಾಡ್ತಿದ್ದಾಳೆ. ಫೋಟೋ ತೆಗಿಸ್ಕೊಳ್ಳೋಕ್ಕೆ ಅವ್ರ ಅಪ್ಪನ ಜೊತೆ. ಯಾಕೆ ಬೇಡವಂತ ಫೋಟೋ? ಯಾಕವ ಬೇಡವೇ? ಹೋಗಲ್ಲಿ ಒಂದು ನಿಂತ್ಕೊಂಡು ಫೋಟೋ ತೆಗಿಸಿ ಅಪ್ಪನ ಜೊತೆ. ನನ್ನ ಮಗಳು ಆಟ ತುಂಬಾ ಆಟ ಮಾಡ್ತಾಳೆ ಮಾತ್ರ. ಏನು ಒಂದಕ್ಕಾದ್ರೂ
ಅದು ಬರ್ದಿರೋದು ಕಣವ, ಅದ್ರ ಮೇಲೆ ಕತ್ಬೇಡ್ರಿ ಅಂತಂದ್ರೆ ಸ್ಟ್ಯಾಚು ಮೇಲೆ ಕತ್ತಬಾರ್ದು ಅಂತ ಬರ್ದಿರೋದು. ಅಲ್ಲಿ ನಿಂತ್ಕೊಳ್ರಿ ಅಂತ ಏನು ತೊಂದರೆ ಏನಿಲ್ಲ, ಇಲ್ಲಿ ನಿಂತ್ಕೊಂಡ್ರೆ ಮ್ಯಾಕ್ ಹತ್ತಿ ಆ ಕುದುರೆ ಮೇಲೆಲ್ಲ ನೀನು ಕುತ್ಕೋಬಾರ್ದು ಅಂತ ಬರ್ದಿರೋದಷ್ಟೇ. ನನ್ನ ಮಗಳು ಭಯ ಬೀಳ್ತಾ ಇದ್ದಾಳೆ ಅದ್ರ ಮೇಲೆ ನಿಂತ್ಕೊಳಕ್ಕೂ, ಬರೀ ಇಲ್ಲಿ ನಿಂತ್ಕೊಳಕ್ಕೂ ಭಯ ಪಡ್ತಾ ಇದ್ದಾಳೆ. ಯಾಕೆ ಅಂತ ಅಂದರೆ ಮೇಲ್ಗಡೆ ಸ್ಟ್ಯಾಚು ಮೇಕೆ ಏನಾದ್ರು ಹತ್ತಾರೆ ಅಂತೇಳಿ ಇಲ್ಲಿ ಬರ್ದಿದ್ದಾರೆ, ದಯವಿಟ್ಟು ಮೇಲೆ ಯಾರು ಹತ್ತಬಾರ್ದು ಅಂತ. ಹಂಗಾಗಿ ಇವರು ಭಯ ಪಡ್ತಾ ಇದ್ದಾರೆ ಮೇಲೆ ಹತ್ತಬಾರ್ದು ಅಂತ. ಕರೆಂಟ್ ಹೊಡಿಯುತ್ತಂತೆ ನೋಡಿ. ಇಲ್ಲೋ ಎಲ್ಲಿತ್ತು ಮಗನೆ ಕರೆಂಟ್ ಹೊಡಿಯುತ್ತೆ, ಹತ್ತೆ ಬಿಡಿ ಸಾಕು, ಇಲ್ಲಾಂದ್ರೆ ಒಂದು ಸ್ವಲ್ಪ ಅವ್ರ ಅಪ್ಪನ ಮಾತಿಗೆ ಹೇಳಿ ಸುಮ್ಮನೆ ನಿಂತ್ಕೊಂಡ್ಲು. ನೋಡ್ತಿರ್ಬೋದು ಈ ಕಡೆ ಅವ್ರ ಅಪ್ಪ ಫೋಟೋ ತೆಗ್ದಂಗೆ ಆ ಕಡೆ ಅವಳು ಪೋಸ್ ಕೊಡ್ತಿದ್ದಾಳೆ ನೋಡಿ. ನನ್ನ ವಾಯ್ಸ್ ಒಂದು ಸ್ವಲ್ಪ ಗಂಟ್ಲು ಕಟ್ಟಿದೆ, ಹಂಗಾಗಿ ವಾಯ್ಸ್ ಒಂದು ಸ್ವಲ್ಪ ಚೇಂಜೇ ಬರ್ತಾಯಿದೆ, ಯಾರು ತಪ್ಪು ತಿಳ್ಕೊಬೇಡಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಹೂವು ಅಂತ. ಹಂಗಾಗಿ ಇವಾಗ ಆಟ ಆಡಿಸ್ಕೊಂಡು ಎಲ್ಲ ಕ್ಲೀನ್, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆಟ ಆಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಸಿಗ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್. ನೋಡಿ ಈಗ ಬಂದ್ವಿ, ಅಲ್ಲಿ 6:18 ಆಗಿದೆ ಅಲ್ಲ ಟೈಮು. ನಾವು ಹೋದಾಗಲೇ ಅಲ್ಲಿ 5 ಗಂಟೆನೂ ಆಗಿತ್ತಲ್ವ ರೀ, 4:15 ಹೋದ್ವಿ. ಇವಾಗ ಬಂದ್ವಿ, ಜಸ್ಟ್ ಹೀಗಿನ ಬಂದು ನಿಂತ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.